ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವೆಲ್ಲ ಕ್ರಿಸ್ಮಸ್ ಹೆಂಗೆ ಆಚರಿಸಿದ್ವಿ ಅಂದ್ರೆ ಜಸ್ಟ್ ಮಾಲ್ ಎಲ್ಲ ಹೋದ್ವಿ. ಯಾಕಂದ್ರೆ ನಾವೇನು ಕ್ರಿಶ್ಚಿಯನ್ಸ್ ಅಲ್ರಲ್ಲ, ಇದಕ್ಕೆ ಹೋಗಿ ಚರ್ಚಿಗೆ ಹೋಗೆಲ್ಲ ಸೆಲೆಬ್ರೇಟ್ ಮಾಡಕ್ಕೆ. ಸೊ ನಾವು ಹಂಗೆ ಡೆಕೋರೇಷನ್ ನೋಡ್ಕೊಂಬರೋನು. ಆಮೇಲೆ ಏನೇನೆಲ್ಲ ಮಾಡ್ಯಾರ ಫಿನಿಕ್ಸ್ ಮಾಲ್ ಒಳಗೆ, ಆಮೇಲೆ MG ರೋಡ್ ಒಳಗೆ ಹೆಂಗೆ ಡೆಕೋರೇಷನ್ ಮಾಡ್ಯಾರು ಅತ್ತ ನಾವು ಮತ್ತೇನೇನೋ ಎಕ್ಸ್ಟ್ರಾ ಪ್ಲ್ಯಾನ್ ಮಾಡ್ಕೊಂಡೀವಿ. ಪೂರಾ ವಿಡಿಯೋ ನೋಡ್ರಿ, ನಾವು ಹೆಂಗೆಲ್ಲ ಎಂಜಾಯ್ ಮಾಡೇವಂತ ನಿಮಗೆ ಗೊತ್ತಾಕೈತಿ. ಆಮೇಲೆ ನಿಮ್ಗೆ ಗೊತ್ತೈತಿ ನಮ್ಮ ಕಸಿನ್ ಬಂದಾರಂತೇಳಿ. ಸೊ ಎಲ್ಲರೂ ಕೂಡ ಮಸ್ತ್ ಎಂಜಾಯ್ ಮಾಡೇವಿ. ಸೊ ಪ್ಲೀಸ್ ವಾಚ್ ದಿಸ್ ಫುಲ್ ವಿಡಿಯೋ. ಆಮೇಲೆ ನಾವು ಹೆಂಗೆ ಎಂಜಾಯ್ ಮಾಡೇವಿ ನಿಮಗೆ ಗೊತ್ತಾಕೈತಿ. ಆ್ಯಸ್ ಯೂಶ್ವಲ್ ನಮ್ಮ ಜರ್ನಿ ಯಾವಾಗಲೂ ಮೆಟ್ರೋಯಿಂದ ಚಾಲು ಆಕೈತಿ, ನಿಮಗೂ ಗೊತ್ತಾಯ್ತದೆ ಯಾಕಂದ್ರೆ ನಮ್ಮ ಮನೆ ದೂರ ಐತಿ. ಸೊ ಫಸ್ಟ್ ಪ್ಲ್ಯಾನ್ ನಾವು ಏನು ಮಾಡೇವಂದ್ರೆ MG ರೋಡ್, ಬ್ರಿಗೇಡ್ ರೋಡ್ ಆ ಕಡೆ ಹೋಗೋಣ ಅಂಥೇಳಿ. ಯಾಕಂದ್ರೆ ಅಲ್ಲಿ ಲೈಟ್ನಿಂಗ್ಸ್ ಎಲ್ಲ ಚಲೋ ಮಾಡ್ಯಾರ. ಆಮೇಲೆ ಅಲ್ಲೇ OnePlus ಶೋರೂಮ್ನೂ ಐತಿ. ಸೊ ನಾವು ಅಲ್ಲಿ ಹೋಗಿಲ್ಲ, ಹಂಗಾಗಿ ಅದನ್ನೊಮ್ಮೆ ನೋಡ್ಕೊಂಬರ್ಬೇಕಂತೇಳಿ ಹೊಂಟೇವಿ. ನನ್ನ ಹಸ್ಬೆಂಡ್ ಈಗ ನನ್ನ ಕಸಿನಿನ ಮೆಟ್ರೋ ಸ್ಟಾಪ್ ಮಟ್ಟ ಬಿಟ್ಟು ಬರಾಕಂತ ಹೋಗ್ಯಾರ. ಸೊ ನಾ ಮನೆ ಒಳಗೆ ಕುಂತು ವೆಯ್ಟ್ ಮಾಡತ್ತೀನಿ. ಯಾಕಂದ್ರೆ ಸುಮ್ಮನೆ ಈಗ ಅವರು ರ್ಯಾಪಿಡೋ ಮಾಡ್ಕೊಂಡು ಹೋಗೋದು ಅಥವಾ ಓಲೋ ಮಾಡ್ಕೊಂಡು ಹೋದ್ರೆ ವೇಸ್ಟ್ ಆಫ್ ಮನಿ. ಹಾಗಾಗಿ ಒಂದು 10 ನಿಮಿಷ ಆಕೈತೇನು ಮೆಟ್ರೋ ಸ್ಟಾಪ್ ನಮ್ಮ ಮನೆಯಿಂದ. ಸೊ ಅವ್ರಿಗೆ ಫಸ್ಟ್ ಬಿಟ್ಟು ಬಂದು ಆಮೇಲೆ ನನ್ನ ಹಸ್ಬೆಂಡ್ ನಂಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬೈಕಲ್ಲೇ ಪಾರ್ಕ್ ಮಾಡ್ಕೊಂಡು ಮೆಟ್ರೋ ಒಳಗೆ ಹೋಗ್ತೇವೆ. ಈಗ ನಾವು ಮೆಟ್ರೋ ಒಳಗೆ ಬಂದು ಕುಂತೇವಿ. ಫಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು MG ರೋಡ್ ಕಡೆ ಹೋಗ್ಬೇಕಂತ ಚಾಲೂ ಮಾಡಿದ್ವಿ. ಬಟ್ ನೋಡ್ರಿ ಇಲ್ಲಿ ಯಾವ ನಮೂನಿ ರಶ್ ಐತಿ, ಭಾಳ ಕೆಟ್ಟ ಮಂದಿ ಬಂದಿದ್ರು. ಆಮೇಲೆ ಅಲ್ಲೇ ಹಿಂಗೆ ನಿಂದ್ರಾಕೂ ಜಾಗ ಇದ್ದಿತ್ತಿಲ್ಲ, ಭಾಳ ರಶ್ ಇತ್ತು. ಬಟ್ ಕಲರ್ಫುಲ್ ಇತ್ತಲ್ಲ, ಹಾಗಾಗಿ ನಾವು ಸ್ವಲ್ಪ ಅಲ್ಲೇ ಅಡ್ಡಾಡಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಇಲ್ಲಿ ರೋಡ್ ಸೈಡ್ ಎಲ್ಲ ಹಿಂಗೆ ಹೇರ್ ಬ್ಯಾಂಡ್ಸ್, ಲೈಟಿಂದು ಎಲ್ಲ ಹೇರ್ ಬ್ಯಾಂಡ್ಸ್ ಅದು ಇದ್ದು, ಆಮೇಲೆ ಟೋಪಿ ಎಲ್ಲ ಇದ್ದು, ಚಲೋ ಐಟಮ್ಸ್ ಭಾಳ ಇದ್ದು. ಆಮೇಲೆ ಈ ಅಂಗಡಿ ಅಂದ್ರೂ ನನ್ನ ಫೇವ್ರೇಟ್, ಯಾಕಂದ್ರೆ ಇಲ್ಲಿ ಭಾಳ ವೆರೈಟಿ ಐಟಮ್ಸ್ ಇರ್ತಾವಲ್ಲ, ಆಮೇಲೆ ಭಾಳ ಯೂನಿಕು ಐಟಮ್ಸ್ ಇರ್ತಾವೆ. ಸೊ ಈ ಅಂಗಡಿ ಒಮ್ಮೆ ಹೋಗಿ ಬರೋಣ ಅಂತೇಳಿ ಒಳಗೆ ಹೋದ್ವಿ. ಇಲ್ಲಿ ಆಫರ್ಸು ಇದ್ದು. ಬಟ್ ನಾವೇನು ಅಂಥದ್ದೇನು ಭಾಳ ಶಾಪಿಂಗ್ ಮಾಡಿಲ್ಲ. ನಾವು ಒಂದು ಇದು ತೊಗೊಂಡೆ, ಅಂದ್ರೆ ಶೂಸ್ ಎಲ್ಲ ಹಿಂಗೆ ಹೊಲಸಾಗಿರ್ತಾವಲ್ಲ, ಒಂದು ಟಿಶ್ಯೂ ಇತ್ತು, ಅದು ವೈಪ್ ಮಾಡಿದ್ರೆ ಇಮಿಡಿಯೇಟ್ಲಿ ವೈಟ್ ಆಗ್ತಂತಿತ್ತು. ಸೊ ಅದನ್ನೊಂದು ಅಷ್ಟೇ ತೊಗೊಂಡೆ ನಾನು. ಬೇರೆ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇದ್ದು. ಆಮೇಲೆ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ ಇಲ್ಲಿ, ಬಟ್ ಏನು ಯೂನಿಕ್ ಇರ್ತಾವೆ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆರೈಟಿ ಎಲ್ಲ ಅದಾವೆ. ಚಾಕ್ಲೇಟ್ಸ್, ಆಮೇಲೆ ಲೇಡೀಸ್ ಐಟಮ್ಸ್, ವ್ಯಾನಿಟಿ ಬ್ಯಾಗ್ಸ್, ಕೀ ಬೆಂಚ್ ಎಲ್ಲ ವೆರೈಟಿ ಇರ್ತಾವೆ. ಒಂದಂತಲ್ಲ A to Z ಎಲ್ಲ ಇರ್ತಾವೆ ಈ ಅಂಗಡಿ ಒಳಗೆ. ಆಮೇಲೆ ಭಾಳ ಯೂನಿಕ್ ಇರ್ತಾವೆ. ಒಮ್ಮೆ ಯಾರು ಈ ಮೆಜೆಸ್ಟಿಕ್ ಅಲ್ಲ MG ರೋಡ್ ಕಡೆ ಹೋದ್ರೆ ಅಂದ್ರೆ ಇಲ್ಲಿ ಹೋಗಿ ಬರ್ರಿ, ಈ ಅಂಗಡಿಗೆ ಮಸ್ತ್ ಐತಿ. ಇಲ್ಲಿ ಭಾಳ ವೆರೈಟಿ ಡಾಲ್ಸು ಇದ್ದು, ಗೊಂಬಿಗಳಿದ್ದು. ಸಣ್ಣ ಹುಡುಗರಿಗೆ ಏನರ ನೀವು ಕರ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಅವ್ರು ಹೊರಗೆ ಬರೋಂಗಿಲ್ಲ. ಅಟ್ಲೀಸ್ಟ್ ಒಂದರ ನಿಮ್ಮ ಕಡೆಯಿಂದ ಕೊಡಿಸ್ಕೊಂಡ ಬರ್ತಾರೆ ಅವ್ರು, ಯಾಕಂದ್ರೆ ಅಷ್ಟು ಚಂದಿದ್ದು. ನನಗೂ ಆ್ಯಕ್ಚುಲಿ ಅಷ್ಟು ಸೇರಾತಿತ್ತು. ಬಟ್ ನನ್ನ ಕಡೆ ಆಲ್ರೆಡಿ ಗೊಂಬಿಗಳು ಭಾಳ ಅದಾವೆ. ನನ್ನ ಹಸ್ಬೆಂಡ್ ಮದ್ವೆಗಿಂತ ಮುಂಚೆ ನಂಗೆ ಗಿಫ್ಟ್ ಕೊಟ್ಟಿದ್ದು ಒಂದು. ಸೊ ಅವಾಗ ಒಂದು ಇಂಥದ್ದು ಗೊಂಬಿ ಕೊಡ್ಸಿದ್ರು. ಅದನ್ನು ಇನ್ನೂ ಮಟ್ಟ ನಾ ಇಟ್ಕೊಂಡೇನಿ, ಯಾಕಂದ್ರೆ ಚಲೋ ಅನ್ನಿಸ್ತೈತೆ ಅದು ಇಟ್ಕೊಳಕ್ಕೆ. ನಾವು ಚಾಕ್ಲೇಟ್ ರ್ಯಾಪರ್ ಆದ್ರೂ ಇಟ್ಕೊತಿದ್ದೆ ಮೊದಲು, ಬಟ್ ಈಗೇನು ಹಂಗೆ ಇಟ್ಕೊಳಂಗಿಲ್ಲ. ಚಲೋ ಅನ್ನಿಸ್ತೈತಿ. ಇನ್ನು ಯಾರು ನೀವೆಲ್ಲ ಹಿಂಗೆ ನನಗತ್ತೆ ಚಾಕ್ಲೇಟ್ ರ್ಯಾಪರ್ಸ್ ಅದೇ ಇಟ್ಕೊತೀರಿ ಗಂಡು ಕೊಟ್ಟಿದ್ದನ್ನು ಕಮೆಂಟ್ನಾಗ ಹೇಳ್ರಿ. ಇದು ಅದ್ರ ಮುಂದೆ ಅಪೋಸಿಟ್ ಅಂಗಡಿ ಇದು. ಇಲ್ಲೂ ಐಟಮ್ಸ್ ಭಾಳ ಮಸ್ತ್ ಇರ್ತಾವೆ. ಆಮೇಲೆ ಹಂಗೆ ಹೊರಗೆ ಬಂದ್ವಿ. ಇಲ್ಲೆಲ್ಲ ರಶ್ ನೋಡೇ ನನಗೆ ಅನ್ಸಾತಿತ್ತು, ಏನಪ್ಪ ಮಂದಿ ಹುಚ್ಚಿದ್ದು ಬಂದುಬಿಟ್ಟಾರಲ್ಲ ಅಂತೇಳಿ. ಆಮೇಲೆ ಹಿಂಗೆ ನಡಕ್ಕೆ ರೆಡಿಯಾಗಿ ನಿಂತಿದ್ರು ಹುಡುಗಿಯರೆಲ್ಲ. ಹೋಗಿ ಇವ್ರ ಜೋಡಿ ಫೋಟೋ ತೊಗೊಳಕತ್ತಿದ್ರು. ಬಾಜು ಎಲ್ಲ ಹೋಗಿ ನಿಂತಿದ್ರು. ಅವ್ರು ಅವತ್ತು ಫುಲ್ ಬ್ಯುಸಿಯಾಗಿಬಿಟ್ಟಿದ್ರು ಗೊಂಬಿ ಆದವ್ರು. ಅವರ ಲಕ್ಕಿ ನೋಡ್ರಿ ಇವತ್ತು, ಯಾಕಂದ್ರೆ ಎಲ್ಲ ಹುಡುಗಿಯರು ಹೋಗಿ ಅವ್ರ ಬಾಜುಕ್ಕೆ ಮುಗಿದು ಬಿಟ್ಬಿಟ್ಟಾರೆ. ಆಮೇಲೆ ನಾವು ಅಲ್ಲೇ OnePlus ಶೋರೂಮ್ ಐತಿ, ಈ ತುದಿಯಿಂದ ಆ ತುದಿ ಎಂಡಿಗೆ ಐತದ. ಸೊ ಹಾಗಾಗಿ ನಡ್ಕೊಂತನ ಹೋಗಿ OnePlus ಶೋರೂಮಿಗೆ ಹೋದ್ವಿ. ಅಲ್ಲೇ ಚಲೋ ಅನ್ಸತ್ತಿತ್ತು, ಲೈಟ್ಸ್ ಎಲ್ಲ ಚಲೋ ಇತ್ತು. ಆಮೇಲೆ ಟ್ರಾಫಿಕ್ ಭಾಳ ಇತ್ತು, ಹಾಗಾಗಿ ಸ್ವಲ್ಪ ಸಾವಕಾಶನ ಹೋದ್ವಿ. ಹಿಂಗೆ ರಶ್ ಇರೋದಕ್ಕೆ ಅಲ್ಲಲ್ಲೇ ಪೊಲೀಸ್ ಸೆಕ್ಯೂರಿಟಿ ಅವರು ಇದ್ದರು. ಆಮೇಲೆ ಪೊಲೀಸ್ ಎಲ್ಲ ಕಡೆ ಇದ್ರು, ಯಾಕಂದ್ರೆ ಏನಾದ್ರು ಗದ್ದಲದು ಆಗಬಾರ್ದು ಅಂತೇಳಿ. ಇಲ್ಲಿ ನೋಡ್ರಿ ನೀವು, ನಾ ಎಷ್ಟು ಮೆರಿ ನಿಂಚ್ಕೊಂತೀನಿ. ಆಮೇಲೆ ನಡಕ್ಕೆ ಇಲ್ಲಿ ಕನ್ಸರ್ಟ್ಸ್ ಇರ್ತಾವೆ. ನಿಮ್ಮ ಹಾಡು ಹಾಡಕತ್ತಿದ್ದ, ಬಟ್ ಏನು ಆ ಪರಿ ಚಂದ ಏನು ಹಾಡಕತ್ತಿದ್ದಿಲ್ಲ, ಓಕೆ ಹಾಡತ್ತಿದ್ದ. ಮುಂದೆ ಹಾಡು ನೋಡಾಕ ಈ ಪರಿ ರಶ್ ಇತ್ತು. ನಾ ಅದು ಅಂದ್ಕೊಂಡೆ, ಮಂದಿ ಎಲ್ಲಿ ಹೋದ್ರು ಇರ್ತಾರಲ್ಲ, ಎಲ್ಲ ಕಡೆ ರಶ್ ಇರ್ತೈತಿ, ಒಂದು ಪೀಸ್ಫುಲ್ ಜಾಗ ಅಂತ ಎಲ್ಲೂ ಇಲ್ಲಲ್ಲ ಅಂದ್ಕೊಳತ್ತಿದ್ದೆ ನಾನು. ಈ ಗದ್ದಲ ಎಲ್ಲ ದಾಟಿ ಬರೋಕೆ ಒಂದು 10 ನಿಮಿಷ ತೊಗೊಂತು ನಮಗೆ. ಈಗ ಎಂಟರ್ ಆಗತ್ತಿತ್ತು OnePlus ಶೋರೂಮ್. ಎಷ್ಟು ಮಸ್ತ್ ಐತಂದ್ರೆ ಒಮ್ಮೆ ಇಲ್ಲಿ ಹೋಗಿ ನೋಡ್ಬೇಕು. ಆ ಪರಿ ಫಾರಿನ್ ಒಳಗೆ ಹೋಗ್ಯವನೋ ಅಂತ ಫೀಲ್ ಅನ್ನಿಸ್ತೈತಿ, ಅಷ್ಟು ಭಾರಿ ಐತಿದು OnePlus ಶೋರೂಮ್. ಆಮೇಲೆ ಹೊಸದಾಗೈತನೋ ಇದು, ಬಟ್ ನಾವಂತೂ ಫಸ್ಟ್ ಟೈಮ್ ಹೋಗಿದ್ವಿ. ಭಾರಿ ಐತಿದ್ದು. ನೋಡ್ಬೋದು ನೀವು, ಲೈಟ್ನಿಂಗ್ಸ್ ಎಲ್ಲ ಎಷ್ಟು ಅದಾವೆ. ಆಮೇಲೆ ಅವ್ರು ಲಾಂಚ್ ಆಗಿದ್ದು ಫಸ್ಟ್ ಫೋನಿಂದ ಲಾಸ್ಟ್ ಫೋನ್ ಮಟ್ಟ ಎಲ್ಲ ಅವರು ಡಿಸ್ಪ್ಲೇಗೆ ಇಟ್ಟಿದ್ರು. ಆಮೇಲೆ ಹೊಸದು ಏನೇನು ಲಾಂಚ್ ಇದಾವಲ್ಲ ಅವನು ಎಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ಒಂದು ರೌಂಡ್ ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಆಮೇಲೆ ನಂದು ಹಳೆ ಫೋನ್ OnePlus ಐತೆ, ಯಾವುದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ.
ಇಲ್ಲೆಲ್ಲ ನೋಡ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಏನು ವಿಚಾರ ಮಾಡಿದ್ವಿ, ಇನ್ನು ಮತ್ತು ಇಲ್ಲೇ ಅದನ್ನ ಏನು ನೋಡೋದು ಅಂಥೇಳಿ ವಿಜಯನಗರ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆನ್ ದ ವೇ ಈಗ ಮೆಟ್ರೋದಿಂದ ಫಸ್ಟ್ ಹೋದ್ವಿ ನಾವು, ಆಮೇಲೆ ನಡ್ಕೊಂಡು ಹೊಂಟೆ ವಿಜಯನಗರ. ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ವಿಜಯನಗರ ಒಳಗೆ ಮಾರುತಿ ಮಂದಿರ ಭಾಳ ಫೇಮಸ್, ಆಮೇಲೆ ಭಾಳ ಚಂದ ರೆಡಿ ಮಾಡಿರ್ತಾರೆ ದೇವ್ರನ್ನ, ಹಾಗಾಗಿ ಅಲಂಕಾರ ಮಾಡಿರ್ತಾರೆ. ರೆಡಿ ಎಲ್ಲ ಅಲಂಕಾರ ಮಾಡಿರ್ತಾರೆ. ಸೊ ನೋಡ್ಕೊಂಡು ಬಂದ್ವಿ. ಆಮೇಲೆ ಹನುಮ ಜಯಂತಿ ಇತ್ತು, ಹಾಗಾಗಿ ಭಾರಿ ಚಂದ ಮಾಡಿದ್ರು, ಎಲ್ಲ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ ನೀವು ಇಲ್ಲಿಂದ ದರ್ಶನ ಮಾಡ್ಕೊರಿ, ಭಾಳ ಚಂದ ಮಾಡ್ಯಾರ. ಗುಡಿ ಸರೌಂಡಿಂಗ್ ಎಲ್ಲ ಲೈಟಿಂಗ್ ಅದು ಮಾಡಿದ್ರು. ಆಮೇಲೆ ಬಂದವರಿಗೆಲ್ಲ ಇಲ್ಲಿ ಪ್ರಸಾದ ಇರ್ತೈತಿ, ಹಾಗಾಗಿ ಮಸ್ತ್ ಅನ್ನಿಸ್ತೈತಿ ಈ ಗುಡಿ. ಯಾರಾದ್ರೂ ಹೋಗಿಲ್ಲ ಅಂತಂದ್ರೆ ವಿಜಯನಗರ ಕಡೆ ಹೋದಾಗ ಈ ಗುಡಿಗೊಂದು ದಯವಿಟ್ಟು ಹೋಗ್ಬರ್ರಿ, ಯಾಕಂದ್ರೆ ಅಷ್ಟು ಚಲೋ ಐತಿ. ಆಮೇಲೆ ಇನ್ನೊಂದೇನಂದ್ರೆ ವಿಜಯನಗರ ಆ್ಯಕ್ಚುಲಿ ಬ್ಯಾಚುಲರ್ಸಿಗೆ ಬೆಸ್ಟ್ ಇದೆ, ಯಾಕಂದ್ರೆ ಅಲ್ಲಿ ಎಲ್ಲ ವೆರೈಟಿ ಫುಡ್ ಚಲೋ ಸಿಗ್ತೈತಿ. ಆಮೇಲೆ ರೀಸನೇಬಲ್ ರೇಟ್ ಒಳಗೂ ಇರ್ತೈತಿ. ಈಗ ಏನು ನೋಡಾತಿರಲ್ಲ ನೀವು, ಇದು ವಿಜಯನಗರ. ಸೊ ನಮಗಂತೂ ಈ ಪರ್ಸ್ನಲಿ ಈ ಏರಿಯಾ ಭಾಳ ಸೇರ್ತೈತೆ, ಯಾಕಂದ್ರೆ ಹಸ್ಬೆಂಡ್ ಫಸ್ಟ್ ಅಲ್ಲೇ ಇದ್ರು. ಆಮೇಲೆ ನಾನು ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ 1 ತಿಂಗಳು ಅಲ್ಲೇ ಇದ್ದೆ. ಸೊ ಹಂಗೆ ನೋಡ್ಕೊಂತ ಹೋದ್ವಿ ನಾವು. ರೋಡ್ ಸೈಡ್ ಫುಡ್ ಅಂತೂ ನಾವು ಆಲ್ಮೋಸ್ಟ್ ಟ್ರೈ ಮಾಡತ್ತಿರ್ತೀವಿ. ನಾವು ಫಸ್ಟ್ ಹೋಗಿದ್ದ ಗೋಬಿ ಮಂಚೂರಿ ಟ್ರೈ ಮಾಡ್ಬೇಕಂತ ಹೇಳಿ ಬರೀ ಹಾಫ್ ಪ್ಲೇಟ್ ಗೋಬಿ ತೊಗೊಂಡ್ವಿ, ಹೆಂಗೆ ಇರ್ತೈತೆ ಅಂತ ಟ್ರೈ ಮಾಡ್ಬೇಕಂತ. ಬಟ್ ರಿಯಲಿ ಹೇಳ್ತೇನೆ ನಿಮಗೆ, ಗೋಬಿ ಅಂತೂ ಅಲ್ಟಿಮೇಟ್ ಇತ್ತು. ನೀವು ಈ ಕಡೆ ಹೋದ್ರಂದ್ರೆ ಹೋಗಿ ಬರ್ರಿ. ಇವ್ರ ಅಂಗಡಿ ಹೆಸರು ಬಸವೇಶ್ವರ್ ಗೋಬಿ ಸೆಂಟ್ರೇನೋ ಇತ್ತು. ಸೊ ಹೋಗಿ ಬರ್ರಿ, ಅಲ್ಲೇ ಚಲೋ ಇರ್ತೈತಿ. ಹಾಫ್ ಪ್ಲೇಟಿಗೆ 30 ರೂಪೀಸ್, ಫುಲ್ ಪ್ಲೇಟಿಗೆ 50 ರೂಪೀಸ್ ಅಂತ ಇರ್ತೈತಿ. ಮತ್ತು ಇವ್ರ ಕಡೆ ಗೋಬಿ ರೈಸ್, ನೂಡಲ್ಸ್ ಹಿಂಗೇನೇನೋ ಭಾಳ ಇದ್ದು, ಬಟ್ ನಾವು ಅದನ್ನೆಲ್ಲ ತಿನ್ನಕ್ಕೆ ಹೋಗಲಿಲ್ಲ. ಗೋಬಿ ಅಷ್ಟೇ ತಿಂದ್ವಿ, ಯಾಕಂದ್ರೆ ನಮಗೆ ಮುಂದೆ ಹೋಗಿ ದೋಸೆ ತಿನ್ನೋದಿತ್ತು. ಯಾಕಂದ್ರೆ ಇಲ್ಲೇ ಬೆಣ್ಣೆ ದೋಸೆ ಭಾಳ ಫೇಮಸ್ ಐತಿ. ಗೋಬಿ ಅಂತೂ ಮಸ್ತ್ ಇತ್ತು. ಇದನ್ನು ತಿಂದು ಹಂಗೆ ಈಗ ಮುಂದೆ ಬರತ್ತೇವೆ ನೋಡ್ರಿ. ಇಲ್ಲಿ ಪಡ್ಡು ಸೆಂಟರ್, ಆಮೇಲೆ ಗೋಳಿ ಬಜ್ಜಿ, ಚಿತ್ರಾನ್ನ ಇವನ್ನೆಲ್ಲ ರೋಡ್ ಸೈಡ ಸಿಗ್ತಾವೆ. ಆಮೇಲೆ ಅಷ್ಟು ಟೇಸ್ಟ್ನೂ ಇರ್ತೈತಿ, ಕ್ವಾಲಿಟಿನೂ ಮೇಂಟೈನ್ ಮಾಡ್ತಾರೆ ಅವ್ರು. ಈಗ ನಾವು ನೆಕ್ಸ್ಟ್ ಬಂದಿರೋದು ಶ್ರೀ ಗುರು ಕೊಟ್ರೇಶ್ವರ್ ಬೆಣ್ಣೆ ದೋಸೆ ಕಾರ್ನರ್ಕ್ಕೆ. ಇದು ಆಗಿ 2 ತಿಂಗಳಾಗೈತಿ, ಬಟ್ ಇವ್ರ ಮೇನ್ ಬ್ರ್ಯಾಂಚ್ ಇರೋದು ದಾವಣಗೆರೆ ಒಳಗೆ. ಸೊ ನಂಗಂತೂ ದಾವಣಗೆರೆ ಬೆಣ್ಣೆ ದೋಸೆ ಪರ್ಸ್ನಲಿ ಭಾಳ ಸೇರ್ತೈತಿ. ನಾವು ಒಮ್ಮೆ ತಿಂದಿದ್ವಿ ಇಲ್ಲೇ, ಹಾಗಾಗಿ ನಮಗೆ ಭಾಳ ಸೇರ್ತ. ಸೊ ಇನ್ನೊಮ್ಮೆ ತಿನ್ನಾಕಂತ ಇಲ್ಲಿ ಬಂದೇವಿ. ಆಮೇಲೆ ಇವರು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಯಾರ. ಆಮೇಲೆ ಹೆಂಗೆ ಚಲೋ ಇರ್ತೈತಿ. ನಿಮ್ಗೆ ಗಟ್ಟಿ ಚಟ್ನಿ ಬೇಕಂದ್ರೆ ಗಟ್ಟಿ ಚಟ್ನಿ ಕೊಡ್ತಾರೆ, ತೆಳ್ಳೊಂದು ಬೇಕಂದ್ರೆ ತೆಳ್ಳೊಂದು ಕೊಡ್ತಾರೆ. ಆಮೇಲೆ ಹಂಗೆ ಕ್ಯೂ ಇದ್ದರೂ ಪಟ ಮಾಡಿ ಎಲ್ಲರಿಗೂ ಸರ್ವ್ ಮಾಡ್ತಾರೆ. ಏನೇನು ಪ್ರೈಸ್ ಅದಾವ ಅಂಥೇಳಿ ಇಲ್ಲ ಅದಾವ ನೋಡ್ರಿ. ಪೂರಾ ಕಂಪ್ಲೀಟ್ ಡೀಟೇಲ್ ನಾ ಇದು ಹಾಕೀನಿ, ಪೂರಾ ಪ್ರೈಸ್ ಲಿಸ್ಟ್ ಇಲ್ಲ ಐತಿ. ಬೆಂಗಳೂರಿನವರಿಗೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕಂತ ಅನ್ಸಿದ್ರೆ ನೀವು ಡೆಫಿನೆಟ್ಲಿ ಹೋಗ್ಬೋದು, ಯಾಕಂದ್ರೆ ಅಷ್ಟು ಚಲೋ ಟೇಸ್ಟ್ ಐತಿ. ಆಮೇಲೆ ಸೇಮ್ ದಾವಣಗೆರೆ ಒಳಗೆ ಹೆಂಗೆ ಇರ್ತೈತಿ ಹಂಗೆ ಇರ್ತೈತಿ, ಯಾಕಂದ್ರೆ ಇವ್ರು ಮೇನ್ ಬ್ರ್ಯಾಂಚ್ ಇರೋದು ದಾವಣಗೆರೆ ಒಳಗೆ. ಸೊ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತಿ. ಈ ಕಡೆ ಹೋದ್ರೆ ಅಂದ್ರೆ ಪ್ಲೀಸ್ ಟ್ರೈ ಮಾಡಿರಿ, ಅಷ್ಟು ಚಲೋ ಇರ್ತೈತಿ. ಆಮೇಲೆ ಹಿಂಗೆ ಸಾಫ್ಟ್ ಕೈ ಒಳಗೆ ಬೆನ್ನಿ ಅನಿಸ್ತೈತಿ, ಬೆನ್ನೆಲ್ಲ ಕೈಯಾಗ ಬಂದಿರ್ತದಲ್ಲ, ಅಲ್ಟಿಮೇಟ್ ಟೇಸ್ಟ್ ಇರ್ತೈತಿ. ನಾವಂತೂ ಭಾಳ ಲೈಕ್ ಮಾಡಿದ್ವಿ. ಮೋಸ್ಟ್ಲಿ ನೀವು ಎಲ್ಲರೂ ಲೈಕ್ ಮಾಡ್ತೀರಿ. ಸೊ ಈ ಕಡೆ ಹೋದ್ರೆ ಒಮ್ಮೆ ಟ್ರೈ ಮಾಡಿರಿ. ಈಗಂತೂ ನಮ್ಮ ಬೆಣ್ಣೆ ದೋಸೆ ವೇಟ್ ಮಾಡತ್ತೀನಿ. ನನ್ನ ಕಸಿನ ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ರು ತರಾಕ. ಸೊ ನಾ ಅಂತೂ ಈಗ ದೋಸೆ ಎಂಜಾಯ್ ಮಾಡ್ತೀನಿ, ನೀವು ನೋಡ್ಕೊತ ಬರ್ರಿ. अजून एक घेऊन थोडं काय ಡಬಲ್ ಒಂದು ಸಿಗಲ್ ತೋಡು. ಹೊರಗಿಂದ ನೋಡೋಕೆ ಕ್ರಿಸ್ಪಿ ಇರ್ತೈತಿ, ಆಮೇಲೆ ತಿನ್ನಾಕಂತೂ ಭಾಳ ಸಾಫ್ಟ್ ಇರ್ತೈತಿ. ಸೊ ಇಂಥ ದೋಸೆ ಸಿಕ್ಕರಂತೂ ಮಸ್ತ್ ಅನ್ನಿಸ್ತೈತಿ. ಸೊ ನಾವು ಮನ್ಯಾಗ ಮಾಡ್ತೇವೆ, ಬಟ್ ಇಷ್ಟು ಇವ್ರ ಕತೆ ಆಗಂಗಿಲ್ಲ, ಯಾಕಂದ್ರೆ ಅವ್ರದ್ದು ಏನೋ ಒಂದು ಸೀಕ್ರೆಟ್ ರೆಸಿಪಿ ಇರ್ತೈತೆ ಹೋಟೆಲ್ದವ್ರದ್ದು. ಹಾಗಾಗಿ ಅವ್ರದ್ದು ಹೋಟೆಲ್ ಓಡ್ತಿರ್ತೈತಿ. ಎಲ್ಲರೂ ನಾವು ಇಂಥದ್ದು ಸೇಮ್ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಮತ್ತು ಅಲ್ಲಿ ಯಾರು ಹೋಗಿ ತಿನ್ನೋರು, ಹಾಗಾಗಿ ಇವ್ರು ಇಷ್ಟು ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾರಲ್ಲ, ಮಸ್ತ್ ಇತ್ತು. ಒಮ್ಮೆ ಕಡೆ ಹೋದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಅದಾದ್ಮೇಲೆ ನಮಗಂತೂ ಚಹಾ ಕುಡಿಯೋಂಗಾಗಿದ್ದಿಲ್ಲ, ಬಟ್ ನನ್ನ ಹಸ್ಬೆಂಡಿಗೆ ಚಹಾ ಕುಡಿಯೋಂಗಾಗಿತ್ತು. ಹಾಗಾಗಿ ಒಂದೇ ಚಹಾ ತೊಗೊಂಡಿದ್ವಿ. ನಾನು ಅದರಾಗ ಟೇಸ್ಟ್ ಮಾಡಿದ್ನಿ, ಮತ್ತು ಚಲೋ ಇತ್ತು.
ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನಿಗೆ. ಇದಂತೂ ಭಾರಿ ಮಸ್ತ್ ಐತೆ. ನಾವು ಒಂದ್ಸಲ ಟ್ರೈ ಮಾಡಿದ್ವಿ, ಆಮೇಲೆ ಈಗ ಇನ್ನೊಮ್ಮೆ ತಿಂದು ನೋಡ್ಬೇಕಂತ ಹೋದ್ವಿ. ಇದು ರಾಯಚೂರ್ದವ್ರೇನೋ ಮಾಡ್ತಾರೆ, ಈ ಹುಡುಗರು ಸೇರಿ ಅಷ್ಟೇ ಮಾಡ್ತಿರ್ತಾರಲ್ಲ, ಭಾರಿ ಮಸ್ತ್ ಇರ್ತೈತಿ. ನಮ್ಮ ಮುಂದೆ ಎಲ್ಲ ಮಾಡಿ ನಮಗೆ ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ. ಅಂದ್ರೆ ನಮಗೆ ಸರ್ವ್ ಮಾಡೋಕ್ಕಿಂತ ಮೊದಲು ನೋಡ್ರಿ ಇನ್ನು ಉಪ್ಪು ಖಾರ ಹೆಂಗೈತಿ ಅಂತೆಲ್ಲ ನಮಗೆ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ಸೊ ಮಸ್ತ್ ಮಾಡಿರ್ತಾರೆ. ಇವ್ರ ಕಡೆ 70+ ವೆರೈಟೀಸ್ ಆಫ್ ಕಾರ್ನ್ಸ್ ಅದಾವೆ. ಎಲ್ಲ ವೆರೈಟಿ ನಾವೇನು ತಿಂದು ನೋಡಿಲ್ಲ, ಯಾಕಂದ್ರೆ 70+ ಏನು ತಿಂದು ನೋಡಿದ್ರಿ ನಾವು. ಹಾಗಾಗಿ ಒಂದು 3-4 ವೆರೈಟಿ ತಿಂದು ನೋಡೇವಿ. ಅಲ್ಟಿಮೇಟ್ ಇರ್ತೈತಿ. ನೀವು ಯಾರು ಹೋದ್ರಂದ್ರೆ ಕ್ರಿಸ್ಪಿ ಕಾರ್ನ್ ಆಮೇಲೆ ವಿತ್ ಚೀಸ್ ಅವನ್ನೆಲ್ಲ ಟ್ರೈ ಮಾಡಿರಿ, ಡೆಫಿನೆಟ್ಲಿ ಮಸ್ತ್ ಇರ್ತೈತಿ. ನಾನಂತೂ ಭಾಳ ಲೈಕ್ ಮಾಡೀನಿ. ಮೀಡಿಯಮ್ ಕೊಡ್ತಾರೆ 30 ರೂಪೀಸ್ ಸಮಥಿಂಗ್. ಆಮೇಲೆ ಮೀಡಿಯಮ್ಗೆ 50 ರೂಪೀಸ್ ಸಮಥಿಂಗ್ ಐತಿ, ಸ್ಮಾಲಿಗೆ 30 ರೂಪೀಸ್ ಐತಿ. ಸೊ ನಮಗೂ ಇಲ್ಲಿ ಟೇಸ್ಟ್ ಮಾಡೋಕೆ ಕೊಟ್ಟರು, ಭಾಳ ಲೈಕ್ ಮಾಡಿದ್ವಿ. ನೀವು ಆ ಕಡೆ ಹೋದ್ರಿ ಅಂದ್ರೆ ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ ಹಾಕೊಡಕತ್ತಾರೆ. ನಾವು ಆರ್ಡ್ರ್ ಮಾಡಿದ್ವಿ ಅಂದ್ರೆ ಚೀಸ್ ಪೆರಿ ಪೆರಿ ಕಾರ್ನ್ ಅಂಥೇಳಿ ಮಾಡಿದ್ವಿ. ಸೊ ಅಲ್ಟಿಮೇಟ್ ಇತ್ತು. ಹಿಂಗೆ ಅವ್ರೇನು ಮಾಡ್ತಾರೆ, ಸಪ್ರೇಟ್ ಪ್ಲೇಟ್ ಗೀಟ್ ಏನಿಲ್ಲ, ಅದು ಗೊಂಜಾಳದ್ದೇನು ಸಿಪ್ಪಿರ್ತೈತಲ್ಲ ಅದ್ರನ್ಯಾಗ ನಮಗೆ ಸರ್ವ್ ಮಾಡಿಕೊಡ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತಿ. ಇಲ್ಲೂ ನಾವು ಇದನ್ನು ಒಂದು ತಿಂದ್ವಿ. ಆಮೇಲೆ ನಮಗೆ ಆ್ಯಕ್ಚುಲಿ ದೋಸೆ ತಿಂದಿದ್ವಲ್ಲ, ಹಂಗೆ ಭಾಳ ಹೊಟ್ಟೆ ಹಸ್ತಿದ್ದಿಲ್ಲ. ಬಟ್ ಇದು ಚಲೋ ಇರ್ತೈತೆ ಅಂತ ಹೇಳಿ ನಾವು ಇಲ್ಲಿ ತಿನ್ನಕ್ಕೆ ಹೋದ್ವಿ ಅಲ್ಲ, ಇಷ್ಟು ಅಲ್ಟಿಮೇಟ್ ಟೇಸ್ಟ್ ಇತ್ತು. ನಾವು ಒಂದು ಪಾರ್ಸಲು ತೊಗೊಂಬಂದ್ವಿ, ಬಟ್ ಚೀಸದ್ದು ಪಾರ್ಸಲ್ ತಂದಿದ್ದಿಲ್ಲ, ಯಾಕಂದ್ರೆ ಅದು ನಾವು ಮನೆಗೆ ಬಂದು ಮುಟ್ಟೋದ್ರಾಗ ಎಲ್ಲ ಇದು ಆಗ್ಬಿಡ್ತಿತ್ತು. ಹಾಗಾಗಿ ಬರೀ ಕ್ರಿಸ್ಪಿ ಕಾರ್ನಷ್ಟು ಮನೆಗೆ ತಂದಿದ್ವಿ. ಟೇಸ್ಟ್ ಅಲ್ಟಿಮೇಟ್ ಇತ್ತು. ಇಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಜ್ಯೂಸ್ ಕಾರ್ನರಿಗೆ. ಬಟ್ ನನ್ನ ಹಸ್ಬೆಂಡ್ ಏನು ಜ್ಯೂಸ್ ಅದು ಕುಡಿಲಿಲ್ಲ. ನನ್ನ ಕಸಿನ್ ಒಬ್ಬರು ಒಂದು ಲೈಮ್ ಸೋಡಾ ಕುಡಿದಿದ್ರು, ಯಾಕಂದ್ರೆ ನೀರಡ್ಸಿ ಭಾಳ ಆಗತ್ತಿತ್ತು ಅಂತೇಳಿ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಇರೋದು ನಮ್ಮ ಫಿನಿಕ್ಸ್ ಮಾಲ್. ಇದಂತರೂ ಮಸ್ತ್ ಮಾಲ್ ಐತಿ. ಕರೆ ಏನಂದ್ರೆ ಇಂಥ ಇದು ಫೆಸ್ಟಿವಲ್ ಟೈಮ್ಸ್ನಾಗೆ ಕ್ರಿಸ್ಮಸ್ ಅಲ್ಲ, ಹಿಂಗೆ ಅದು ಇದ್ದಾಗ ಭಾಳ ರಶ್ ಇರ್ತೈತಿ. ಆಮೇಲೆ ಏನಿಲ್ಲ ಅಂದ್ರೆ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ರಶ್ ಇರತ್ತೈತೆ. ಬಟ್ ಹಿಂಗೆ ಫೆಸ್ಟಿವಲ್ಸ್ ಅದು ಇದ್ದಾಗ ರಶ್ ಇರತ್ತೈತೆ. ಲೈವ್ ಕಾನ್ಸರ್ಟ್ಸ್ ಇರ್ತಾವೆ. ಆಮೇಲೆ ಕ್ರಿಸ್ಮಸ್ ಅಜ್ಜಾನು ಇದ್ರು, ಭಾರಿ ಹುಡುಗರೆಲ್ಲ ಮಸ್ತ್ ಎಂಜಾಯ್ ಮಾಡತ್ತಿದ್ರು. ದೊಡ್ಡವರು ಆ್ಯಕ್ಚುಲಿ ಡ್ಯಾನ್ಸ್ ಮಾಡತ್ತಿದ್ರು. ಫುಲ್ ಎಂಜಾಯ್ ಆಯ್ತು, ಚಲೋ ಅನ್ನಿಸ್ತೈತಿ. ಈ ಸತಿ ನಾವೇನು ಫಿನಿಕ್ಸ್ ಮಾಲ್ ಒಳಗೆ ಗೇಮ್ಸ್ದು ಆಡೋಕ್ಕೆ ಹೋಗಲಿಲ್ಲ. ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ, ಬಟ್ ಅದನ್ನೇನು ವಿಡಿಯೋ ಒಳಗೆ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಂಗೆ ಶಾಪಿಂಗ್ ಮಾಡೋದ್ರೆ ಲಕ್ಷ ಇತ್ತು. ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲೇ ಕಾನ್ಸರ್ಟ್ಸದು ಎಲ್ಲ ಎಂಜಾಯ್ ಮಾಡಿದ್ವಿ. ಮಾಲೆಲ್ಲ ಸುತ್ತಾಡಿದ್ವಿ, ಮಸ್ತ್ ಅನ್ನಿಸ್ತು. ಆಮೇಲೆ ಪೂರ ಹಿಂಗೆ ಮ್ಯೂಸಿಕ್ ಅದು ಕೇಳ್ಕೊಂಡು ಎಂಜಾಯ್ ಮಾಡಿದ್ವಿ. ಪೂರ ಈಗ ಏನು ನೋಡಾಕ್ತಿರಲ್ಲ, ಈಗ ಫಿನಿಕ್ಸ್ ಮಾಲದ ಲುಕ್. ಸೊ ಪ್ಲೀಸ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ವಿ. మెయిన్ అదే డేటా తీసుకుంటారు ఫోన్ నెంబరు
ನಾವು ಹೊರಗೆಲ್ಲ ಅಡ್ಡಾಡಿ ಈಗ ಮನೆಗೆ ಬಂದ್ವಿ. ಈಗ ಟೈಮ್ ಎಷ್ಟಾಗೈತೆ ಅಂತ ಆ್ಯಕ್ಚುಲಿ 11:20 ಆಗೈತಿ. ಲೇಟ ಆಯ್ತು, ಯಾಕಂದ್ರೆ ನಾವು ಫಸ್ಟ್ MG ರೋಡ್ ಅಲ್ಲೆಲ್ಲ ಅಡ್ಡಾಡಕ್ಕೆ ಹೋದ್ವಿ. ಡೆಕೋರೇಷನ್ ಏನೋ ಚಲೋ ಮಾಡ್ಯಾರ, ಬಟ್ ಭಯಂಕರ ರಶ್ ಇತ್ತು. ಐ ಮೀನ್ ಮಂದಿ ಭಾಳ ಇದ್ರೆ. ಈಗ ಅಕಸ್ಮಾತ್ ನಾವು ಹೋದ್ವಿ ಅಂದ್ರೆ ನ್ಯೂ ಇಯರ್ ಟೈಮಿಗೆ ಹಿಂಗೆ ಆಕೈತಲ್ಲ, ಯಾಕಾರ ಬಂದ್ವಿಪ್ಪ ಇಲ್ಲ ಅನ್ನೋರ್ಗತೆ ಅನಿಸ್ಬಿಡ್ತೈತಿ. ಸೊ ಅಷ್ಟು ರಶ್ ಇತ್ತು. ನಾನು ನಿಮಗೇನು ಹೇಳೋದು ಅಂತಂದ್ರೆ ನ್ಯೂ ಇಯರ್ ಟೈಮ್ನಾಗ ಅಲ್ಲಿ ಅಂಥದ್ದೇನು ನೋಡುವಂಥದ್ದು ಇರಂಗಿಲ್ಲ. ಸೊ ಹೋಗೋದೇನು ಅಷ್ಟು ಚಲೋ ಆಪ್ಷನ್ ಅಲ್ಲ ಅನ್ಕೊತೀನಿ, ಯಾಕಂದ್ರೆ ಅಷ್ಟು ರಶ್ ಇರ್ತೈತಿ. ಈಗ ಅಷ್ಟೈತಿ, ಈ ನ್ಯೂ ಇಯರ್ ಟೈಮ್ಗಂತೂ ಇನ್ನೂ ಭಾಳ ಇರ್ತೈತಿ. ಸೊ ನಂಗೇನು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ MG ರೋಡ್ ಕಡೆ ಹೋಗಿದ್ದು. ಬಟ್ ಫಸ್ಟ್ ಟೈಮ್ ಹೋಗೋರಿದ್ರಂದ್ರೆ ಒಮ್ಮೆ ನೋಡಿ ಬರ್ರಿ, ಯಾಕಂದ್ರೆ ಅಷ್ಟು ಚಲೋ ಡೆಕೋರೇಷನ್, ಆಮೇಲೆ ಏನೇನೋ ಐಟಮ್ಸ್ ಭಾಳ ಅದಾವಲ್ಲೇ ಶಾಪಿಂಗ್ ಮಾಡೋಕೆ. ಸೊ ಒನ್ ಟೈಮ್ ಹೋಗಿ ಬರ್ಬೋದು ನಾವು, ಚಲೋ ಅನ್ನಿಸ್ತೈತಿ. ಅದಾದ್ಮೇಲೆ ನಾವೇನು ಮಾಡಿದ್ವಿ ಅಂದ್ರೆ ವಿಜಯನಗರ ಕಡೆ ಹೋದ್ವಿ. ಅಲ್ಲಿ ಮಸ್ತ್ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ನೀವು ವಿಡಿಯೋ ಫುಲ್ ನೋಡ್ರಿ. ಆಮೇಲೆ ಏನು ಮಾಡಿದ್ವಿ, ಸ್ವಲ್ಪ ಅಲ್ಲೇ ಎಲ್ಲ ಅಡ್ಡಾಡಿ ಈಗ ಬಂದು ಮನೆಗೆ ಹತ್ತಿದ್ವಿ ನೋಡ್ರಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.